9ನೇ ತರಗತಿಯ SA2 ವಾರ್ಷಿಕ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ವಿಭಾಗದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ. ಆಲ್ರೆಡಿ ನಾವು ಪಠ್ಯಪುಸ್ತಕದಲ್ಲಿ ಗದ್ಯ, ಪದ್ಯ ಮತ್ತು ಪಠ್ಯಪೋಷಕ ಅಧ್ಯಯನದಿಂದ ಯಾವೆಲ್ಲ 1, 2, 3, 4 ಅಂಕಕ್ಕೆ ಪ್ರಶ್ನೆಗಳು ಬರ್ತಾ ಇದ್ದವು ಅನ್ನೋದನ್ನು ನೋಡಿದ್ದೀವಿ. ಸೊ ಇವಾಗ ಕಲಿಕಾ ಚೇತರಿಕೆ ವಿಭಾಗದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಅಂತ ನೋಡೋಣ. ಖಂಡಿತವಾಗಿ ಈ ವಿಭಾಗದಿಂದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರ್ತವೆ. ಹಿಂದಿನ ವಿಡಿಯೋ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASC ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡ್ಬೋದು. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ನೋಡೋಣ ಕಲಿಕಾ ಚೇತರಿಕೆಯಲ್ಲಿ ನೀವು ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಬೇಕು ಅಂತ. ಪದಗಳ ಸರಿಯಾದ ರೂಪ. ನಿಮಗೆ ಏನು ಮಾಡ್ತಾರೆ ಅಂತಂದರೆ ಕನ್ನಡದಲ್ಲಿ ಸೊ ಕೆಲವೊಂದಿಷ್ಟು ಪದಗಳನ್ನು ಕೊಡ್ತಾರೆ. ಒತ್ತಕ್ಷರ ಆಗಿರ್ಬೋದು, ಅಲ್ಪಪ್ರಾಣ ಆಗಿರ್ಬೋದು, ಮಹಾಪ್ರಾಣ ಆಗಿರ್ಬೋದು. ಅವುಗಳನ್ನು ಸರಿಯಾದ ರೂಪಗಳನ್ನು ಬರೀಲಿಕ್ಕೂ ಕೂಡ ಹೇಳ್ಬೋದು. ಅರ್ಥಪೂರ್ಣ ವಾಕ್ಯಗಳ ರಚನೆ. ವಾಕ್ಯದ ಕೆಲವು ಭಾಗಗಳನ್ನು ಜಂಬಲ್ ಮಾಡ್ತಾರೆ, ಹಿಂದ ಮುಂದೆ ಮಾಡಿಕೊಡ್ತಾರೆ. ಅವುಗಳನ್ನು ಸರಿಯಾಗಿ ಅರ್ಥಪೂರ್ಣ ಕೊಡ್ತಕ್ಕಂಥ ವಾಕ್ಯಗಳ ಹಾಗೆ ಬರ್ತಕ್ಕಂಥ ವಿಷಯಾಂಶಗಳನ್ನು ನೋಡ್ಕೊಂಡು ಹೋಗಿ. ಗಾದೆ ಮಾತುಗಳು. ಏನು ಮಾಡ್ಬೋದು, ಗಾದೆ ಮಾತಿನ ಅರ್ಧ ಭಾಗ ಕೊಟ್ಟು ಅರ್ಧ ಭಾಗ ಬಿಡ್ತಾರೆ. ಆ ಗಾದೆ ಮಾತನ್ನು ಪೂರ್ಣ ಮಾಡಬೇಕು. ಜೊತೆಗೆ ಗಾದೆ ಮಾತುಗಳನ್ನು ತಾವು ವಿಸ್ತಾರವಾಗಿ ಏನು ಮಾಡಬೇಕು, ಬರೀಲಿಕ್ಕೇನು ಕೂಡ 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಗಾದೆ ಮಾತುಗಳನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ವಿಡಿಯೋ ಸಹಿತ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ಅದಕ್ಕೂ ಕೂಡ ತಾವುಗಳು ನೋಡಿ. ಚಿತ್ರ ಸಂಬಂಧಿತ ವಾಕ್ಯಗಳು. ಇಲ್ಲಿ 1 ಅಂಕಕ್ಕೇನು ಕೂಡ ಕೊಡ್ತಾರೆ, 2-3 ಅಂಕಕ್ಕೇನು ಕೂಡ ಕೊಡ್ತಾರೆ. ಇಲ್ಲಿ ಚಿತ್ರವನ್ನು ನೋಡಿ ಚಿತ್ರ ಏನನ್ನು ಸೂಚಿಸ್ತದೆ ಅನ್ನೋದನ್ನು ತಾವೇನು ಮಾಡಬೇಕಾಗ್ತದೆ, ವಾಕ್ಯಗಳಲ್ಲಿ ಆಯ್ಕೆನೂ ಮಾಡಬಹುದು ಅಥವಾ ಚಿತ್ರ ಸಂಬಂಧಿತ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೇನು ಕೂಡ ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ. ಒಗಟುಗಳು. ಸೊ ಒಗಟುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಸೊ 2-3 ಒಗಟುಗಳನ್ನು ಬರೆಯಂತನೂ ಅನ್ಬೋದು ಅಥವಾ ಯಾವುದಾದ್ರೂ ಒಂದು ಒಗಟನ್ನು ಕೊಟ್ಟು ಆ ಒಗಟ್ಟಿನ ಸರಿಯಾದ ಉತ್ತರಗಳನ್ನು ತಮಗೆ ಗುರುತಿಸಲಿಕ್ಕೇನು ಕೂಡ ಕೇಳಬಹುದು. ಭಿತ್ತಿಪತ್ರ ನೋಡಿ ಉತ್ತರಿಸೋದು. ಭಿತ್ತಿಪತ್ರ ಅಂತಂದ್ರೆ ಪಾಂಪ್ಲೆಟ್, ಜಾಹೀರಾತು ಅಂತೀವಿ. ಇಲ್ಲಿ ಕೆಲವೊಂದಿಷ್ಟು ಜಾಹೀರಾತುಗಳನ್ನು ತಮಗೆ ತೋರಿಸ್ತಾರೆ. ಆ ಜಾಹೀರಾತಿನ ವಿಷಯದ ಆಧಾರದ ಮೇಲೆ ಕೆಲವೊಂದು ನಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ. ಆ ಪ್ರಶ್ನೆಗಳಿಗೆ ಜಾಹೀರಾತಿನಲ್ಲಿನ ವಿಷಯದ ಮೇಲೆ ಉತ್ತರಗಳನ್ನು ಏನು ಮಾಡಬೇಕು, ಬರಿಬೇಕು. ಗೆಳೆಯ ಗೆಳತಿಗೆ ಪತ್ರ. ಇದು ವೈಯಕ್ತಿಕ ಪತ್ರದಲ್ಲಿನೂ ಕೂಡ ಬರ್ತದೆ, ಖಾಸಗಿ ಪತ್ರದಲ್ಲಿನೂ ಕೂಡ ಬರ್ತದೆ ವಿದ್ಯಾರ್ಥಿಗಳೇ. ನೀವು ವಿಶೇಷವಾಗಿ ತಂದೆ ತಾಯಿ, ಗೆಳೆಯ ಗೆಳತಿ, ಸಹೋದರ ಸಹೋದರಿಗೆ ಏನು ಮಾಡಬೇಕಾಗ್ತದೆ, ಪತ್ರಗಳನ್ನು ಬರೆಯೋದು. ಅದು ಖಾಸಗಿ ಪತ್ರ, ವೈಯಕ್ತಿಕ ಪತ್ರದಲ್ಲಿ ಬರ್ತದೆ. ಆ ಪತ್ರ ಯಾವ ಥರ ಬರೀಬೇಕು, ಪತ್ರದ ನಮೂನೆಗಳನ್ನು ತಾವು ಅರ್ಥೈಸ್ಕೊಳ್ಬೇಕು. ಖಂಡಿತವಾಗಿ ಇಲ್ಲಿಂದನೂ ಕೂಡ ತಮಗೆ ಪ್ರಶ್ನೆಗಳು ಬರ್ತಾವೆ. ಗದ್ಯ ಭಾಗ ಓದಿ ಉತ್ತರಿಸೋದು. ನಿಮಗೆ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಅನ್ರೀಡ್ ಪ್ಯಾಸೇಜ್ಗಳನ್ನು ಕೊಡ್ತಾರೆ, ಅಪಠಿತ ಗದ್ಯಾಂಶಗಳನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ. ಆ ಮೇಲೆ ಇರ್ತಕ್ಕಂಥ ಗದ್ಯಾಂಶನೋ ಅಥವಾ ಪದ್ಯ ಭಾಗವನ್ನು ತಾವುಗಳು ಓದಿ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಆ ಗದ್ಯ ಅಥವಾ ಪದ್ಯ ಭಾಗದ ಆಧಾರದ ಮೇಲೆ ಉತ್ತರಗಳನ್ನು ತಾವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಪತ್ರಿಕಾ ಲೇಖನ ಓದಿ ಉತ್ತರಿಸೋದು. ಇಲ್ಲದೆ ಡೈಲಿ ನ್ಯೂಸ್ ಪೇಪರ್ದಲ್ಲಿ ಇರ್ತಕ್ಕಂಥ ಯಾವುದಾದ್ರೊಂದು ನ್ಯೂಸ್ ಪೇಪರ್ನ ಒಂದು ತುಣುಕನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಆ ತುಣುಕನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆ ತುಣುಕಿನ ವಿಷಯದ ಆಧಾರದ ಮೇಲೆ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹಿತ ಬರಲಿಕ್ಕೆ ಕೇಳಬಹುದು. ಘೋಷಣಾ ಫಲಕ ಮತ್ತು ಘೋಷವಾಕ್ಯಗಳು. ಇದನ್ನು ಸ್ವಲ್ಪ ತಾವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ಘೋಷಣಾ ಫಲಕಗಳನ್ನು ರಚನೆ ಮಾಡೋದಾಗಿರ್ಬೋದು, ಘೋಷಣಾ ವಾಕ್ಯಗಳನ್ನು ರಚನೆ ಮಾಡೋದು, ಅದರ ಮೇಲೆ ಪ್ರಶ್ನೆಗಳು ಬರ್ತವೆ. ಚಿತ್ರ ನೋಡಿ ಅಭಿಪ್ರಾಯಗಳನ್ನು ಬರೆಯೋದು. ಇಲ್ಲಿ ಚಿತ್ರಗಳನ್ನು ಕೊಡ್ತಾರೆ. ಆ ಚಿತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ನಿಮ್ಮ ಅಭಿಪ್ರಾಯಗಳನ್ನು ತಾವೇನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ, ಬರಿಬೇಕಾಗ್ತದೆ. ಈ ಮಾದರಿ ಪ್ರಶ್ನೆಗಳು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ನುಡಿಮುತ್ತುಗಳ ಭಾವಾರ್ಥ. ಇಲ್ಲಿ ಕೆಲವೊಂದಿಷ್ಟು ನುಡಿಮುತ್ತುಗಳನ್ನು ಕೊಡ್ತಾರೆ, ಅವುಗಳ ಭಾವಾರ್ಥಗಳನ್ನು ಬರೀಬೇಕು. ನಾಟಕ ರೂಪಕಕ್ಕೆ ಬರೆಯೋದು. ಇಲ್ಲಿ ಕಥೆ ಆಗಿರ್ಬೋದು ಅಥವಾ ಹಾಡಾಗಿರ್ಬೋದು ಅಥವಾ ಗದ್ಯ ಭಾಗ ಆಗಿರ್ಬೋದು, ಅದನ್ನು ಕೊಟ್ಟು ಆ ನಾಟಕವನ್ನು ಕಥೆ ರೂಪಕ್ಕೆ ಬರೀಲಿಕ್ಕೆ ನಿಮಗೆ ಹೇಳ್ತಾರೆ. ಸೊ ನಾಟಕ ಕಥೆ ರೂಪಕ್ಕೆ ಬರೆಯೋದು. ಕೊಟ್ಟ ನಾಟಕವನ್ನು ಕಥೆಗೆ ತಾವೇನು ಮಾಡಬೇಕು, ಅದನ್ನು ಪರಿವರ್ತಿಸೋದು. ಇಲ್ಲಿ ನೆನಪಿಟ್ಕೊಡ್ರಿ, 4ನೇ ಪಾಠ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಆದರ್ಶ ಶಿಕ್ಷಕ ಅಂತ ಇದೆ ನೋಡಿ, ಅದನ್ನು ಚೆನ್ನಾಗಿ ಓದ್ಕೊಳ್ರಿ. ಅದರ ಮೇಲೆ ಬಹಳಷ್ಟು ಪ್ರಶ್ನೆಗಳು ಸಹಿತ ಬರ್ತವೆ. ನಿಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ನೀವು ಯಾವ ಪುಸ್ತಕ ಓದಿದ್ದೀರಿ, ಆ ಪುಸ್ತಕದ ವಿಷಯಾಂಶವೇನು, ನಿಮಗೆ ಯಾವ ಪುಸ್ತಕ ಇಷ್ಟ ಆಯಿತು, ಆ ಪುಸ್ತಕದ ಮಾಹಿತಿಯನ್ನು ಸಹಿತ ಕೇಳಬಹುದು. ಇನ್ನು ಶಬ್ದಕೋಶದ ಬಳಕೆ ಅಂತ ಕೇಳಿದ್ದಾರೆ. ಡಿಕ್ಷನರಿ ಅಂದರೆ ಅಕಾರಾದಿ ಪದಗಳಲ್ಲಿ ಶಬ್ದಗಳನ್ನು ಜೋಡಿಸೋದಾಗಿರ್ಬೋದು ಅಥವಾ ಪದಗಳ ಅರ್ಥಗಳನ್ನು ಆಗ್ಬೋದು. ಶಬ್ದಕೋಶ ಬಳಕೆ ಬಗ್ಗೆನೂ ಕೂಡ ತಮಗೆ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ಬೋದು. ವಚನಗಳ ಸಾರಾಂಶ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿಂದನೂ ಕೂಡ ಪ್ರಶ್ನೆಗಳು ಬರ್ಬೋದು. ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಯಾವೆಲ್ಲ ವಚನಗಳಿದ್ದಾವೆ, ಕಲಿಕಾ ಚೇತರಿಕೆಯಲ್ಲಿ ಯಾವೆಲ್ಲ ವಚನಗಳಿದ್ದಾವೆ ಅವುಗಳನ್ನು ನೋಡಿಕೊಡ್ರಿ.
ಅವುಗಳ ಸಾರಾಂಶಗಳನ್ನು ಅವುಗಳ ಭಾವಾರ್ಥಗಳನ್ನು ಬರೆಯುವುದನ್ನು ಸಹಿತ ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ರೂಢಿಸ್ಕೊಳ್ಬೇಕು. 6ನೇ ಪಾಠ ಜನಪದ ಕಲೆಗಳ ವೈಭವ. ಈ ಪಾಠವನ್ನು ಚೆನ್ನಾಗಿ ಓದ್ಕೊಡ್ರಿ. ಇಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ ಸಹಿತ ಪ್ರಿಪರೇಷನನ್ನು ಮಾಡಿಕೊಡ್ರಿ. ಮುಂದೆ ಇಲ್ಲಿ ಪಾರಿವಾಳ ಅಂತಕ್ಕಂಥ ಒಂದು ಪಾಠ ಇದೆ ಅನ್ಸುತ್ತೆ 9th. ಸೊ ಅದನ್ನು ನೋಡ್ಕೊಡ್ರಿ. ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋದಂತ ಆವಾಗಲೇ ನಾನು ಹೇಳಿದ್ದೀನಿ. ಪದ್ಯವನ್ನು ನಾಟಕ ರೂಪಕಕ್ಕೆ ಪರಿವರ್ತಿಸೋದು. ಎಸ್, ನಿಮಗೆ ಪದ್ಯ ಭಾಗ ಕೊಡ್ತಾರೆ. ಆ ಪದ್ಯ ಭಾಗವನ್ನು ತಾವೇನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ, ಅದನ್ನು ನಾಟಕಕ್ಕೆ ಪರಿವರ್ತಿಸಬೇಕು. ಈಗಾಗಲೇ ನಾಟಕ ಕಥೆ ರೂಪಕ್ಕೆ ಪರಿವರ್ತಿಸೋದು ಗೊತ್ತಿದೆ. ಅದೇ ಥರ ಪದ್ಯವನ್ನು ನಾಟಕ ರೂಪಕ್ಕೆ ಪರಿವರ್ತಿಸೋದು ಸಹಿತ ಕಲ್ತ್ಕೊಳ್ರಿ. ಇನ್ನು ಸರಣಿ ಚಿತ್ರ ಗಮನಿಸಿ ಕಥೆಗಳನ್ನು ಬರೆಯೋದು. ಎಸ್, ಒಂದು 5-6 ಚಿತ್ರಗಳನ್ನು ತಮ್ಗೆ ಏನು ಮಾಡ್ತಾರೆ ಕೊಡ್ತಾರೆ. ಓಕೆ, ಆ 5-6 ಚಿತ್ರಗಳ ಆಧಾರದ ಮೇಲೆ ತಾವೇನು ಮಾಡಬೇಕಾಗ್ತದೆ, ಕಥೆಗಳನ್ನು ರಚಿಸಬೇಕು. ಈ ಥರ ಪ್ರಶ್ನೆಗಳು ಸಹಿತ ಬರ್ಬೋದು. ದಿನಚರಿ ಬರೆಯೋದು, ನಿಮಗೆ ಒಂದು ದಿನದ ದಿನಚರಿ, ವಾರದ ದಿನಚರಿ, ತಿಂಗಳ ದಿನಚರಿ. ಸೊ ದಿನಚರಿ ಹೇಗೆ ಬರೆಯೋದನ್ನು ಸಹಿತ ತಾವುಗಳು ರೂಢಿಸ್ಕೊಳ್ಬೇಕು. ಕನ್ನಡದ ಮೌಲ್ಯ ಪಾಠ ಅಂತ ಇದೆ ನೋಡಿ. ಸೊ ಅದನ್ನು ಓದ್ಕೊಡ್ರಿ. ಬಿದಿರು ಪದ್ಯ, ಆಹ್ವಾನ ಪತ್ರಿಕೆಗಳನ್ನು ರಚನೆ ಮಾಡ್ತಕ್ಕಂಥದ್ದು ನೋಡ್ಕೊಡ್ರಿ. ಇನ್ವಿಟೇಷನ್ ಕಾರ್ಡ್, ಪತ್ರಿಕಾ ಪ್ರಕಟಣೆಗಳನ್ನು ಯಾವ ಥರನಾಗಿರ್ತಕ್ಕಂಥ ನಾವು ಸಿದ್ಧವನ್ನು ಪಡಿಸ್ಕೊಳ್ಬೇಕು. ಜಾಹೀರಾತುಗಳನ್ನು ರಚನೆ ಹೇಗೆ, ಪ್ರಬಂಧ ರಚನೆ. ಎಸ್, ಘಟನೆ ಅನುಭವಗಳನ್ನು ತಾವೇನು ಮಾಡಬೇಕು, ನಿಮ್ಮದೇ ಮಾತುಗಳಲ್ಲಿ ಬರೀತಕ್ಕಂಥದ್ದು. ಸಂದರ್ಶನ ಮಾಡತಕ್ಕಂಥದ್ದು, ಸಂದರ್ಶನಕ್ಕೆ ಪ್ರಶ್ನಾವಳಿಗಳನ್ನು ರಚನೆ ಮಾಡ್ತಕ್ಕಂಥದ್ದು. ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಅಂತಕ್ಕಂಥ ಪದ್ಯ ಓದ್ಕೊಡ್ರಿ. ಅದರ ಕ್ವಶನ್ ಆನ್ಸರ್ಗಳನ್ನು ಪ್ರಿಪ್ರೇಷನ್ ಮಾಡಿಕೊಡ್ರಿ. ಸುಳಿವುಗಳ ಆಧಾರದ ಮೇಲೆ ವರ್ಣನೆಯನ್ನು ಮಾಡ್ತಕ್ಕಂಥದ್ದು. ವಿಷಯ ಸನ್ನಿವೇಶಕ್ಕೆ ಅನುಗುಣವಾಗಿ ಪದ್ಯಗಳನ್ನು, ಹಾಡುಗಳನ್ನು ರಚನೆ ಮಾಡೋದು. ಈಗಾಗಲೇ ಹೇಳಿದ್ದೀನಿ. ವ್ಯಾವಹಾರಿಕ ಪತ್ರ ಮತ್ತು ಖಾಸಗಿ ಪತ್ರ. ಎಸ್, ವೈಯಕ್ತಿಕ ಪತ್ರಗಳನ್ನು ಬರೀತಕ್ಕದ್ದನ್ನು, ಅಂದರೆ ಸರ್ಕಾರಿ ಕಚೇರಿಗಳಿಗೆ ಬರೀತಕ್ಕಂಥ ಪತ್ರ ಆಗಿರ್ಬೋದು, ಅದನ್ನು ಸಹಿತ ತಾವು ರೂಢಿಸ್ಕೊಳ್ಬೇಕು. ಇಮೇಲ್ ಬಗ್ಗೆ ತಾವು ಸ್ವಲ್ಪ ನೋಡ್ಕೊಡ್ರಿ. ನಿಮ್ಮ ಇಮೇಲ್ಗಳನ್ನು ಯಾವ ಥರನಾಗಿ ಸೃಜಿಸ್ಕೊಳ್ಬಹುದು. ಎಸ್, ಇಮೇಲನ್ನು ಯಾವ ಥರನಾಗಿ ನಾವು ಕಳಿಸ್ಬೋದು, ಇಮೇಲಲ್ಲಿ ವಿಷಯಾಂಶಗಳನ್ನು ಹೇಗೆ ಹೊಂದಿಸ್ಬೋದು ಅನ್ನೋದನ್ನು ಸಹಿತ ಕೇಳ್ಬೋದು. ನನಗನ್ನಿಸ್ತದೆ ಕಲಿಕಾ ಚೇತರಿಕೆಯಲ್ಲಿ ಯಾವೆಲ್ಲ ವಿಷಯಾಂಶಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಕ್ಲಿಯರ್ ಆಗಿ ನಾನು ನಿಮಗೆ ಹೇಳಿದ್ದೀನಿ. ಸೊ ತಾವು ಓದಿರ್ಬೋದು. ಇಷ್ಟು ವಿಷಯಾಂಶಗಳ ಮೇಲೆ ಇನ್ನಷ್ಟು ಗಟ್ಟಿಕೊಂಡು ಓದಿದ್ದೆ ಆದರೆ ಕನ್ನಡದಲ್ಲಿ ಖಂಡಿತವಾಗಿ ಕಲಿಕಾ ಚೇತರಿಕೆ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಔಟಲ್ಲಿ ಸ್ಕೋರ್ ಆಗೋ ರೀತಿಯಲ್ಲಿ ತಾವುಗಳು ಉತ್ತರಗಳನ್ನು ಬರೆದು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಇದೇ ಥರದ ವಿಡಿಯೋಗಳನ್ನು ನೆಕ್ಸ್ಟ್ ಸಬ್ಜೆಕ್ಟ್ಗಳಲ್ಲಿನೂ ಕೂಡ ನಾವು ಅಪ್ಲೋಡ್ಗಳನ್ನು ಮಾಡ್ತೀವಿ. ಬಟ್ ನಮಗೆ ಬೇಕಾಗಿರೋದು ನಿಮ್ಮ ವ್ಯೂಸ್ಗಳು, ಶೇರ್ಗಳು, ಲೈಕ್ಗಳು. ನೀವು ಎಷ್ಟು ವ್ಯೂಸ್ಗಳನ್ನು ಮಾಡ್ತೀರಿ, ಎಷ್ಟು ಲೈಕ್ ಮತ್ತು ಶೇರ್ಗಳನ್ನು ಕೊಡ್ತೀರಿ, ಅಷ್ಟು ನಾವು ಮುಂದಿನ ಭಾಗದಲ್ಲಿ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತೀವಿ. ಸಿಗ್ತೀನಿ ಇಂಗ್ಲೀಷ್ನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.